ಯುವರಾಣಿ ಹೇ ನಮ್ಮನೆ ಯುವರಾಣಿ ಶಂತಲಾ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊ. ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾನೆ ಇದ್ದೆ. ನಾನ್ ನಿನ್ನ ನೆಗ್ಲೆಕ್ಟ್ ಮಾಡ್ತಾನೆ ಬಂದೆ. ನಾನ್ ಮಾಡಿದ್ದ ತಪ್ಪಿಗೆ ದೊಡ್ಡ ಶಿಕ್ಷೆನೆ ಆಯ್ತು, ನನಗೆ ದೊಡ್ಡ ಶಿಕ್ಷೆನೆ ಆಯ್ತು. ನಾನವತ್ತು ನಿನ್ ಮಾತನ್ನ ಸಮಾಧಾನವಾಗಿ ಕೇಳಿದ್ರೆ ಇವತ್ತು ಈ ತರ ಮರ್ಯಾದೆ ಹೋಗೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಾಲ್ಕು ಜನದ ಮುಂದೆ ಅಣ್ಣ ತಲೆ ಎತ್ಕೊಂಡು ತಿರುಗಾಡ್ದೆ ಇರೋವಾಗ ಮಾಡ್ಬಿಟ್ಟು ಅಣ್ಣನ ಜೀವನನ ನಾನೇ ಹಾಳು ಮಾಡ್ಬಿಟ್ಟು. ಆಗದೆಲ್ಲ ಒಳ್ಳೇದೇ ಆಯ್ತು ಅಂತ ಅನ್ಕೋ ಅನಿ. ಈಗ್ಲಾದ್ರೂ ಮುಂದಾಗೋ ಅನಾಹುತ ತಪ್ಪಲ್ಲ ಅಂತ ಅನ್ಕೋ. ಅಕಸ್ಮಾತ್ ನಮ್ಗೆ ಮದ್ವೆ ಆದ್ಮೇಲೆ ಈ ವಿಷಯ ಗೊತ್ತಾಗಿದ್ದಿದ್ರೆ ಜೀವನ ಪರ್ಯಂತ ನೀನು ಕೊರಗ್ಬೇಕಾಗಿತ್ತು. ಪಾಪ ನಮ್ ಸಾಕುನು ಕೊರಗ್ಬೇಕಾಗಿತ್ತು. ಆಗಿದ್ದೆಲ್ಲ ಒಳ್ಳೇದಿಕ್ಕೆ ಅಂತ ಅನ್ಕೊಳ್ಳೋಣ. ಅಣ್ಣಂಗೆ ನನಗೆ ಏನಂತ ಹೇಳಿ, ಹೇಗ್ ನನ್ ಮುಖನ ಅವ್ನಿಗೆ ತೋರಿಸ್ಲಿ? ಹಿರಿಯರ್ ಮಾತು ಕೇಳ್ದೆ ನಾನ್ ಯೋಚಿಸಿದ್ದೆ ಸರಿ, ನಾನ್ ಮಾಡಿದ್ದೆ ಸರಿ ಅಂತ ದುಡುಕ್ಬಿಟ್ಟೆ ನಾನು. ತಾತ, ನೀವ್ ಹೇಳಿದ್ದೆ ಸರಿ. ಹಳ್ದಿ ತೂಗಿ ಹುಡ್ಕಿದ್ರೆ ಕೊನೆಗ್ ಸಿಗೋದು ತೂತ್ ಮಡ್ಕೆನೆ. ಅದಕ್ಕೆ ನೀ ಹೇಳಿದ್ದು ಯಾರು ಪರ್ಫೆಕ್ಟ್ ಅಲ್ಲ, ಯಾವುದು ಪರ್ಫೆಕ್ಟ್ ಅಲ್ಲಪ್ಪ. ಅನಿ, ಮೀರಾ, ಏನ್ರೋ ಇದು? ಏನಾಯ್ತು? ಯಾಕೆಲ್ರು ಹೀಗಿದ್ದೀರಾ? ಸಾಕು ಸಾಕು, ಅವರು ನಮ್ಗೆ ಮೋಸ ಮಾಡ್ಬಿಟ್ರು ಕಣೋ, ಮೋಸ ಮಾಡ್ಬಿಟ್ರು. ಮೋಸ ಮಾಡ? ಯಾರು? ಏನ್ ಮೋಸ ಮಾಡಿದ್ರು? ನೀನ್ ಯಾಕೆ ಇಷ್ಟೊಂದು ಅಳ್ತಿದ್ಯಾ? ಅನಿ, ಸಾರಿ ಅಣ್ಣ, ನನ್ನನ್ನು ಕ್ಷಮಿಸ್ಬಿಡಿ. ನನ್ನಿಂದಾಗಿ ನಿನ್ ಮರ್ಯಾದೆ ಹೊರಟೋಯ್ತು. ಸೊಸೈಟಿಲಿ ನಿನ್ ತಲೆ ಎತ್ಕೊಂಡು ತಿರ್ಗಾಡ್ತಿರೋಗ್ ಮಾಡ. ಮನೆ ಮಗಳ ಅನುಮಾನ ಕೊನೆಗೂ ಸತ್ಯ ಆಗೋಯ್ತು. ಮುಂದೆ ಆಗ್ಬೇಕಂತ ಅನಾಹುತ
ಮನೆ ಮಗಳಿಂದನೇ ತಪ್ಪಾಯ್ತು ಅಲ್ವಾ ಯಜಮಾನ್ರೆ? ಏನ್ರು ಆಯ್ತು? ಯಾಕೆ ಅಳ್ತಿದ್ದೀರಾ? ಏನಾಯ್ತು ಅಂತ ಹೇಳಿ. ಅಣ್ಣ ಹೇಗ್ ಹೇಳ್ಬೇಕು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಹಲ್ಯ ನಮ್ಗೆ ಮೋಸ ಮಾಡ್ಬಿಟ್ರು, ನಮ್ ನಂಬಿಕೆ ದ್ರೋಹ ಮಾಡ್ಬಿಟ್ರು. ನಂಬೋದಕ್ಕೆ ಆಗ್ತಿಲ್ವಲ್ವ? ಏನು ಮಾಡಿದ್ರು? ಏನ್ ಮೋಸ ಮಾಡಿದ್ರು? ಅಕ್ಕೋ, ಅಹಲ್ಯ ಅವ್ರಿಗೆ ಹಿಂದೆನೆ ಮದ್ವೆ ಆಗಿದೆ ಕಣೋ. ಅವರು ಮದ್ವೆ ಆಗಿರೋ ಹೆಣ್ಣು. ಅಹಲ್ಯ ಅವ್ರ ಹತ್ರ ಮಾತಾಡೋಣ ಕಣೆ. ನಮ್ಮಿಂದ ತಪ್ಪಾಯ್ತು ಅಂತ ಅವ್ರ ಕಾಲು ಹಿಡಿದು ಬೇಡ್ಕೊಳ್ಳೋಣ. ದುಡುಕ್ ಬೇಡ ಮಗಳೇ, ಅಹಲ್ಯ ದುಡುಕ್ ಬೇಡವೆ. ನಾನು ಅವ್ರ ಹತ್ರ ಮಾತಾಡ್ತೀನಿ, ನಾನು ಅವ್ರ ಕಾಲು ಹಿಡಿದು ಬೇಡ್ಕೋತೀನಿ. ನಮ್ಮಿಂದ ತಪ್ಪಾಯ್ತು ಅಂತ ನಾನ್ ಬೇಡ್ಕೋತೀನಿ ಕಣೆ. ಅಹಲ್ಯ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ಅಕ್ಕ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವ ಒಳ್ಳೆಯವರು, ನಾವ್ ಹೇಳಿದ್ರೆ ಅವ್ರು ಕೇಳ್ತಾರೆ. ಅಕ್ಕ, ನಮ್ ಉದ್ದೇಶ ಅವ್ರಿಗೆ ಮೋಸ ಮಾಡೋದಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋಣ. ಅಮ್ಮ ಹೋಗಿ ಚಿಕ್ಕಪ್ಪನ್ ಕರ್ಕೊಂಡ್ ಬಾ. ಅಮ್ಮ ಮಾತಾಡೆ, ಇಂಥ ಸಂಬಂಧ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಅಹಲ್ಯ ನೀನೇನು ಮಾತಾಡ್ಬೇಡ ಕಣೆ. ಇದರಲ್ಲಿ ನಿನ್ ತಪ್ಪೇನು ಇಲ್ಲ, ಎಲ್ಲ ನನ್ ತಪ್ಪೆ. ನಾನ್ ಮಾತಾಡ್ತೀನಿ, ನಾನ್ ಬೀಗ್ರ ಹತ್ರ ಬೇಡ್ಕೋತೀನಿ. ಅಹಲ್ಯ ಅಹಲ್ಯ ಏನಾಯ್ತು? ಎಲ್ರು ಯಾಕೆ ಆಚೆ ಹಾಕ್ಸಿರಿದಾರೆ? ಅದಕ್ಕೆ ಏನಾಯ್ತು? ನೀವ್ಯಾಕೆ ಅಳ್ತಾ ಇದ್ದೀರಾ? ಕ್ಯಾಬ್ ಬುಕ್ ಮಾಡಿ. ಕ್ಯಾಬಾ? ಎಲ್ಲಿಗಮ್ಮ? ನಾವು ಮನೆಗೆ ಹೋಗ್ತಾ ಇದೀವಿ. ಮನೆಗ? ಯಾಕಮ್ಮ ಏನಾಯ್ತು? ಮದ್ವೆ ಮುರಿದು ಬಿತ್ತು. ಇನ್ನೀ ಮದ್ವೆ ನಡೆಯಲ್ಲ. ಸತ್ಯನ ಮುಚ್ಚಿಟ್ಟು ಸುಳ್ಳ ಮುಂದೆ ಮಾಡಿ ನಮಗ್ ಮೋಸ ಮಾಡ್ಬಿಟ್ರಣ. ಥ್ಯಾಂಕ್ ಗಾಡ್, ಮೀರಿನ ಪ್ರಯತ್ನದಿಂದ ಅವ್ರು ಮುಚ್ಚಿಟ್ಟಿದ್ ಸುಳ್ಳು ಬಯಲಾಯ್ತು. ಮುಂದಾಗ್ಬೇಕಾಗಿರೋ ಅನಾಹುತ ತಪ್ಪೋಯ್ತು. ನಾವೆಷ್ಟೆಲ್ಲ ಆಸೆ ಕನ್ಸುಗಳನ್ನ ಇಟ್ಕೊಂಡಿದ್ವಿ. ನೀನು ನಿನ್ ಮನ್ಸಲ್ಲಿ ಎಷ್ಟು ಪ್ರೀತಿ ತುಂಬಿಕೊಂಡಿದ್ದೆ ಸಾಕು, ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆ ಕನ್ಸುಗಳನ್ನೆಲ್ಲ ಹೊಡೆದ್ಬಿಟ್ರು ಅಹಲ್ಯ ಅವರು. ಸಾಕಿ, ಇವ್ರು ಹೀಗ್ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ನೀನ್ ಅಂದ್ಕೋಬೇಡ. ನಮ್ ಸಾಕೇತು ಜವಾಬ್ದಾರಿ ಇರೋ ಹುಡುಗ. ಪರಿಸ್ಥಿತಿ ಅವನು ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಿದ್ರು ಮದುವೆ ಮುರಿದು ಬೀಳ್ತದ? ಮುರಿದು ಬೀಳ್ತಲ್ಲ. ಮದ್ವೆ ಕ್ಯಾನ್ಸಲ್ ಮಾಡ್ತಿದೀವಿ ಅಂತ ನನಗೊಂದ್ ಮಾತು ಹೇಳ್ಬೇಕು ಅಂತ ನಿಮ್ಗೆ ಅನ್ಸಿಲ್ವಾ? ಅಣ್ಣ, ಅವ್ರು ಗುಟ್ ಮಾಡಿ ಮೋಸ ಅವ್ರು ಮೋಸ ಮಾಡಿದ್ದಾರೆ ಅಂತಾನೆ ಇಟ್ಕೋ. ಆ ವಿಷಯ ಹೇಳಿಲ್ಲ ಅಂತಾನೂ ಇಟ್ಕೋ.
ಆದ್ರೆ ಈ ಮದ್ವೆ ಮುರಿಯೋದಕ್ಕೂ ಮುಂಚೆ ನನಗೊಂದು ಮಾತು ಹೇಳ್ಬೇಕು ಅಂತ ಅನ್ಸಿಲ್ವಾ ನಿಂಗೆ? ತಪ್ಪು ಮಾಡ್ಬಿಟ್ರಿ ನೀವು, ತಪ್ಪು ಮಾಡಿದ್ರಿ. ಸಾಕು, ಏನೋ ಮಾತಾಡ್ತಿದ್ಯಾ? ತಪ್ಪು ಮಾಡಿರೋರು ಅವರು, ನಾವಲ್ಲ. ಅವ್ರು ಮಾಡಿರೋ ತಪ್ಪಿಗೆ ನಾವ್ ಅವ್ರ ಮೇಲೆ ಕಂಪ್ಲೇಂಟು ಕೊಡದೆ ಅವ್ರ ಮಾನ ಮರ್ಯಾದೆ ತೆಗ್ದೆ ಗಂಭೀರವಾಗಿ ಹೊರಟು ಹೋಗಿ ಅಂತ ಹೇಳಿದ್ವಿ. ಸಾಕು ಮೀರಾ, ಸ್ಟಾಪ್ ಇಟ್. ವಿಷಯ ಗೊತ್ತಿಲ್ಲದೆ ನೀನೇನೇನೋ ಮಾತಾಡ್ಬೇಡ. ಎಲ್ಲಾ ವಿಷಯನೂ ನನಗ್ ನಿರ್ಧಾರ ಮಾಡಕ್ ಬಿಡೋ ನೀನು ಈ ವಿಷಯದಲ್ಲಿ ಮಾತ್ರ ಯಾಕೋ ನನ್ನ ಅಭಿಪ್ರಾಯ ಕೇಳಲಿಲ್ಲ. ನನಗೆ ಹೇಳ್ದೆ ಈ ವಿಷಯದಲ್ಲಿ ಅದೇಗೋ ಡಿಸೈಡ್ ಮಾಡ್ದೆ. ಸಾಕು, ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡೆ ಕಣೋ ಈ ಮದ್ವೆ ನಿಲ್ಸಿದ್ದು. ಒಂದು ಹೆಣ್ಣು ಎರಡನೇ ಮದ್ವೆ ಆಗ್ಲೇಬಾರ್ದ? ಮದುವೆ ಮೊದಲನೇದು ಎರಡನೇದು ಅನ್ನೋದಲ್ಲ ಪ್ರಾಬ್ಲಮ್. ಅವ್ರು ನಮಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ ಅನ್ನೋದೇ ಪ್ರಾಬ್ಲಮ್. ಗಂಡ ಸತ್ತಿದ್ದು ಅವ್ಳ ವಿದ್ವೆ ಆಗಿದ್ರೆ ನಮ್ ಮನೆಗ್ ತಕ್ಕ ಸೊಸೆ ಆಗ್ತಾಳೆ ಅಂದಿದ್ರೆ ನಮಗ್ ಯಾವ ಸಮಸ್ಯೆನೂ ಇರ್ಲಿಲ್ಲ. ಸಾಕೇತ್, ಗಂಡ ಬದುಕಿದ್ದಾನೆ ಕಣೋ. ಅವ್ರ ನೆನ್ಪಲ್ಲೇ ತುಂಬಾ ಕೊರಗ್ತಿದ್ದಾನೆ. ಅವ್ರಿಗೆ ಮೋಸ ಮಾಡಿದಲ್ದೆ ನಮ್ಗೂ ಈ ವಿಷಯ ಹೇಳ್ದೆ ಅನ್ಯಾಯ ಮಾಡಿದ್ದಾರೆ. ಇಲ್ಲ, ಅವ್ರು ಯಾವ ಅನ್ಯಾಯನೂ ಮಾಡಿಲ್ಲ, ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಅಣ್ಣ, ಏನು ಹೇಳ್ತಿದ್ಯಾ? ಅಂದ್ರೆ ಅಹಲ್ಯ ಅವ್ರಿಗೆ ಮೊದ್ಲೇ ಮದ್ವೆ ಆಗಿತ್ತು ಅಂತ ನನಗ್ ಗೊತ್ತಿತ್ತು.